ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನೆಫ್ರೋಯೂರಾಲಜಿ ಸಂಸ್ಥೆಯ ವಿರುದ್ಧ ಮತ್ತೊಂದು ಗಂಭೀರ ಆರೋಪ. ಕಿಡ್ನಿ ಕಸಿ ಬಳಿಕ ಇನ್ಫೆಕ್ಷನ್ ಆಗಿ ಮೃತಪಟ್ಟ ವ್ಯಕ್ತಿ ವೈದ್ಯರ ನಿರ್ಲಕ್ಷ್ಯ ಕಾರಣ ಅಂತ ವಿವಿಪುರಂ ಠಾಣೆಯಲ್ಲಿ ಕುಟುಂಬದಿಂದ ದೂರು. ಹಾಜರಿ ಹಾಕೋದು ಸರ್ಕಾರಿ ಆಸ್ಪತ್ರೆಯಲ್ಲಿ, ಕೆಲಸ ಮಾಡುವುದು ಖಾಸಗಿ ಕ್ಲಿನಿಕ್ನಲ್ಲಿ. ಜಗಳೂರಲ್ಲಿ ಪ್ರಸೂತಿ ತಜ್ಞ ಡಾಕ್ಟರ್ ಸಂಜಯ್ಗೆ ಸರ್ಕಾರಿ ಸಂಬಳದ ಜೊತೆಗೆ ಖಾಸಗಿ ಸಂಪಾದನೆ. ಎಲ್ಲ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿದ್ದಾರ ಅಧಿಕಾರಿಗಳು. ಲೋಕಸಭೆ ಚುನಾವಣೆಯಲ್ಲಿ ಹಳೆ ದೋಸ್ತಿಗಳ ಮುಖಾಮುಖಿ. ಹೈ ವೋಲ್ಟೇಜ್ ಅಖಾಡ ಆಗಲಿದೆ ಧಾರವಾಡ ಕ್ಷೇತ್ರ. ಬ್ರಾಹ್ಮಣ ಮತಗಳು ನಿರ್ಣಾಯಕವಲ್ಲದ ಕಡೆಗಳಲ್ಲಿ ಲಿಂಗಾಯತ ಮತಗಳಿಂದ ಜೋಶಿ ಹಣಿಯೋಕೆ, ಶೆಟ್ಟರ್ ಕಣಕ್ಕೆ. ಕಾಂತರಾಜು ವರದಿ ಸ್ವೀಕರಿಸಿ ಕ್ಯಾಬಿನೆಟ್ನಲ್ಲಿ ಚರ್ಚೆ. ಮತ್ತೆ ವೈಜ್ಞಾನಿಕ ಜಾತಿ ಗಣತಿ ಮಾಡೋಕ್ಕೂ ಸರ್ಕಾರದ ಪ್ಲಾನ್. ಹೈಕಮಾಂಡ್ ಸೂಚನೆಯಂತೆ ತಂತ್ರ ರೂಪಿಸ್ತಾ ಇರೋ ಸಿಎಂ ಸಿದ್ದರಾಮಯ್ಯ. ಈಡೇರಿದ ರಾಮ ವಂಶಸ್ಥ ಸೂರ್ಯವಂಶಿ ಕ್ಷತ್ರಿಯರ ಶಪಥ. 500 ವರ್ಷಗಳ ಬಳಿಕ ಧರಿಸಿದ್ದರು ಪೇಟ, ಶೂ, ಚಪ್ಪಲಿ. ರಾಮ ಮಂದಿರ ಉದ್ಘಾಟನೆಗೆ ನಮಗೆ ಆಹ್ವಾನಿಸಿಲ್ಲ ಅಂತ ಅಸಮಾಧಾನ. ರಾಮ ಜನ್ಮಭೂಮಿಯಿಂದ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.